ಇವಾಗ ಕೆಲವು ದುಡ್ಡು ಇರ್ತೈತಿ, ಕೆಲವು ದುಡ್ಡಿರೋರಿಗೆ ಆಸೆ ಶಾನೆ ಇರ್ತೈತಿ ಅವ್ರಿಗೆ. ಇದನ್ನ ಹೆಂಗ್ ಖರ್ಚು ಮಾಡ್ಬೇಕು, ಯಾವ ಮಗ್ನ ಖರ್ಚು ಮಾಡಿ ಹೆಂಗ್ ಹಾಕೈತೆ ಅಂಬೋದು ಅವ್ರಿಗೆ ಗೊತ್ತಾಗೈತಿ. ನಮ್ಗೆ 10 ರೂಪಾಯಿ ಸಿಕ್ಕಿದ್ರೆ ಸಾಕಣಪ್ಪ ಮಗ ಆಗುತ್ತೆ. ಕೂತ್ಕೊಳ್ಳಲ್ಲ, ಎಲ್ಲಿ ಸೆಕೆಂಡ್ ಕುಕ್ಕಲ್ಲ, ಸೆಕೆಂಡ್ ಕುಕ್ಕಲ್ಲ, ನೋಡ್ಕೊತಾನೆ ಇರ್ಬೇಕು, ನೋಡ್ಕೊಂತಾನೆ ಇರ್ಬೇಕು. ನಾಕ ಮಕ್ಕ ಹಿಂಗ್ ತಿರ್ಕೊಂಡು ತಿರ್ಕೊಂಡು ನಿಗಾ ಮಾಡ್ತಲೇ ಇರ್ಬೇಕು. ನಿಗಾ ಮಾಡಲ್ಲ, ಕೆಲವ್ರು ಯಾರ ನಿಧಾನಸ್ದೇ ಮಾಡ್ತಾನೆ, ಬಿಡ್ಬಾಡ್ರೆ ಹೊಡ್ಕೊಂಡು ಹೋಗ್ತಾರೆ. ಕೆಲವ್ರಿಗೆ ಕಕ್ಲು ತಿರ್ತಾರಲ್ಲ, ಬಂದರೆ ಹೊಡಿಯೋದು. ಪಾಪ ಅರ್ಥ ಮಾಡ್ಕೊಳಲ್ಲ ಅವ್ರು. ಕೆಲವು ಜನ ಅರ್ಥ ಮಾಡ್ತಾರೆ, ಕೆಲವು ಜನ ಅರ್ಥ ಮಾಡಲ್ಲ. ಹುಲ್ಲಿಗಿಡಕ್ಕೆ ಹೋಗಿ ತಗೋಣ, ಅಲ್ಲಿ ಹುಲ್ಲಿಗಿಡ ಓಡು 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 ಓದು ಓದು. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಿಮ್ ಹೆಸರು ಅಣ್ಣ? ನಮ್ಮ ಹೆಸರು ಕೆಂಪಣ್ಣ ಅಣ್ಣ. ಕೆಂಪಣ್ಣ ಅವ್ರು ಯಾವ ಊರವ್ರು ಅಣ್ಣ? ನಮ್ದು ಆ ಕಡೆ ಮಡಕ್ಸಿರದಿಂದ ಇದು ಮದ್ಗಿನಿಂದ ಆ ಕಡೆ ರೊಳ್ಳೆನ. ರೊಳ್ಳೆ ನಮ್ದು ಆಂಧ್ರ. ಓಕೆ ಅಣ್ಣ. ನೀವು ಕುರಿಗಾಯಿಗಳಣ್ಣ? ಸಂಚಾರಿ ಕುರಿಗಾಯಿಗಳು. ಹೌದಣ್ಣ. ಮಂದೆ ಕುರಿಯರ್ ಅಂತಂದ್ರೆ ಜನಗಳಿಗೆ ಅರ್ಥ ಆಗತ್ತಲ್ಲ ಅಣ್ಣ? ಹೌದೌದು, ಮಂಡ್ಯ ಕುರಿಯರಂದ್ರೆ ಅರ್ಥ ಆಗೋದು. ಹೌದಣ್ಣ. ನಿಮ್ಮ ಹತ್ರ ಎಷ್ಟು ಮರಿಗಳಿದಾವೆ ಅಣ್ಣ? ನಮ್ಮ ಹತ್ರ ಒಂದ್ 400 ಇದಾವಣ್ಣ. 400 ಇದಾವೆ. 400 ಇದಾವೆ. ಓಕೆ ಅಣ್ಣ. ನಾವ್ 2 ಮನೆಯವರು. ಅವ್ರು ನಮ್ ದೊಡ್ಡಪ್ಪ ಮಗಳೇ ಸದ್ದೇನೆ. ಎಲ್ಲಾರು ನೀವು ನಿಮ್ ರಿಲೇಷನ್ ಇಬ್ರು ಎಲ್ಲ ಬಂದಿದೀವಿ ಅಣ್ಣ ನಾವು. ಓಕೆ ಅಣ್ಣ. ಇವಾಗ ಎಷ್ಟ್ ದಿನ ಆಯ್ತು ಇವಾಗ ನೀವು? ನಾವ್ ಅಲ್ಲೇ ಜನವರಿ 1ನೇ ತಾರೀಕು ಬಿಟ್ಟಾರಣ್ಣ. ಮಡಕ್ಷಿರ ಬಿಟ್ಟು ಜನವರಿ 1ನೇ ತಾರೀಕು ಬಂದ. ಇದು ಯಾವ ಊರಣ್ಣ? ಅಣ್ಣ ಹುಲ್ಲಿಗಿಡಕ್ಕೆ ಹೋಗಿ ತಗೋಣ, ಅಲ್ಲಿ ಹುಲ್ಲಿಗಿಡ ಓಡು 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 ಓದು ಓದು. ಇದು ಯಾವ ಊರಣ್ಣ? ಇದು ತ್ಯಾಮಣ್ಣ. ತ್ಯಾಮಗೊಂಡ್ಲು. ಮಡಕ್ಷಿರ ಇದು ಇಸೇನಹಳ್ಳಿ ಪಾಳ್ಯ. ಅವು ನರಸಾಪುರ. ನರಸಾಪುರ. ಓಕೆ ಅಣ್ಣ. ಇಲ್ಲಿ ಇವಾಗ ಕುರಿಗಳು ಬಿಟ್ಟಿರೋದು ಎಂತಕ್ಕೆ ಇಲ್ಲಿ ಈ ಕಡೆ ಇವ್ರು ಹೇಳಿದ್ರ ಓನರ್ ಏನ್ ಹೇಳಿಲ್ಲ ಅಣ್ಣ, ಮೇಸಾಗಿ ಬಿಟ್ಕೊಂಡಿದೀವಿ. ಹೌದಾ? ಬಿಟ್ಟು ಎಷ್ಟು ಜನವರಿ ಬಿಟ್ರ? ಅಲ್ಲಿ ಜನವರಿ 1ನೇ ತಾರೀಕು ಬಿಟ್ಟಾರ. ಓಕೆ ಅಣ್ಣ. ಜನವರಿ ಬಿಟ್ಟು ಹಂಗೆ ಯಾವ ಕಡೆ ಯಾವ ರೂಟ್? ಲಾರಿ ತುಂಬ್ಕೊಂಡು ಇಲ್ಲಿಗೆ ಬಂದು ಇಳಿಸಿ. ಲಾರಿ ತುಂಬ್ಕೊಂಡ್ ನಡ್ಕೊಂಬಂದ್ಲಲ್ಲ. ಹೌದಣ್ಣ. ಅಲ್ಲಿಂದ ಇವಾಗ ಕೆಲವರೆಲ್ಲ ನಡ್ಕೊಂಡ್ ಬರ್ತಾರೆ, ಕೆಲವ್ರನ್ನ ನಡ್ಕೊಂಡ್ ಬರ್ತಾರೆ. ಜನ ಇರೋರು, ಜನ ಇಲ್ದವ್ರು, ಇಬ್ರೇ ಇರೋರು, 3 ಇರೋರು ಕುರಿ ಹೊಡ್ಕೊಂಡ್ ಮೇನ್ ರೋಡ್ ಅಲ್ಲೆಲ್ಲ ಕಷ್ಟ ಕಷ್ಟ ಅಣ್ಣ. ನಮ್ಮ ಮಕ್ಳಿಗೆ ಗಾಡಿಯವರು ಹೊಡಿಯೋದು ಬಡಿಯೋದು ಹಿಂಗೆಲ್ಲ ಮಾಡ್ತಾರೆ. ನಮ್ಮ ಅಯ್ಯೋ ಸುಮಾರು ಕೇಳಿದ್ವಿ ಮಾತು. ಇಲ್ಲಿ ದಿನಗಳ ಮೇಲೂ ಕೇಳ್ತಾರಣ್ಣ, ಬಿಟ್ಟು ಬಂದ್ರಲ್ಲೇ ನಮ್ಮ ಮಕ್ಳಲ್ಲಿ ಒಪ್ಪಾರ್ಸ್ಕೊಳ ಅವ್ರ ಜೀವನ ಅವ್ರದ್ದು, ನಿಮ್ ಜೀವನ ಏನು ಮಾಡಕ್ಕಾಗಲ್ಲ. ಇದೇ ಜೀವನ ಮಾಡ್ತಾ ಇದೀರಾ? ಹೌದೌದು ಮಾಡ್ತಾ ಇದ್ವಿ ಅಣ್ಣ. ಅಲ್ಲೇ 30 ವರ್ಷದಿಂದ ನಾವು ಇದು 30 ವರ್ಷದಿಂದ ಮಾಡ್ತಿದ್ದೀರಾ. ಇದನ್ ಬಿಟ್ರೆ ಆಮೇಲೆ ಜೀವನನೇ ಇಲ್ಲ ಅಣ್ಣ. ನೀವು ಯಾವಾಗ ಸ್ಟಾರ್ಟ್ ಮಾಡಿದಣ? ಅಂದ್ರೆ ಎಷ್ಟು ಕುರಿಗಳಿಂದ ಸ್ಟಾರ್ಟ್ ಮಾಡಿದ್ರ ಅಣ್ಣ? ನಾವು ಫಸ್ಟ್ ಗೆ ಒಂದು 25 ಕುರಿ ಇದ್ವಿ ಅಣ್ಣ ಅಷ್ಟೇ. ಹೌದಾ? ಈಗ ಎಷ್ಟು ನಿಮ್ಗೆ ವಯಸ್ಸು? ನಮ್ಗೆ ಅಲ್ಲೇ ಒಂದು 45 ಆಗಿರ್ಬೇಕು. 45 ಅಂದ್ರೆ 15 ವರ್ಷ ಇದ್ದಾಗ ಶುರು ಮಾಡ್ಬಿಟ್ಟಿದ್ವಿ. ಅಲ್ಲೇ 30 ವರ್ಷದಲ್ಲ. 30 ವರ್ಷ ಅಂದ್ರೆ ಅಲ್ಲ ನಿಮ್ ಅವಾಗ ನಾವ್ ಸಣ್ಣ ನೋಡೋರೆಲ್ಲ ಬರುವಾಗ ಚಿಕ್ಕ ಹುಡುಗರಿಂದಲೇ ರೂಢಿ ಆಯ್ತು. ಅಂದ್ರೆ ನಿಮ್ ಮನೇಲಿ ಯಾರಾದ್ರೂ ಮುಂಚೆ ಸಾಕಿದ್ರಾ? ಇಲ್ಲಿ ನಮ್ಮ ಅಪ್ಪ ಸಾಕಿದ್ರು. ನಿಮ್ಮ ಅಪ್ಪ ಅವರು ಈ ತರ ಮಂದೆ? ಅವರು ಈ ತರ ಮಂದೆ ಮಾಡ್ಕೊಂಡು ಆಮೇಲೆ ಅವರು ಸ್ವಲ್ಪ 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 ಹೆಚ್ಕೊಂಡ್ಮೇಲೆ ಆಮೇಲೆ ನಾವು ಸ್ವಲ್ಪ ಉದ್ದ ಆದ್ಮೇಲೆ ನನ್ನ ತಮ್ಮನೂ ಹಾಕೊಂಡು ಕುರಿ. ಅಂದ್ರೆ ನಿಮ್ದು ಮದ್ವೆ ಜೀವನ ಮಕ್ಕಳು ಎಲ್ಲ ಊರಲ್ಲೇ ಇರ್ತಾರಣ್ಣ? ಒಂದ್ ಕಾಲೇಜ್ಗೂ ಹೋಯ್ತು ಒಂದ್ ಪಾಪ, ಇನ್ನೊಂದು ಗೌರ್ಮೆಂಟ್ ಸ್ಕೂಲ್ಗೆ ಫ್ರೀ ಸೀಟ್ ಸಿಕ್ಕಿತ್ತು, ಅವ್ರು ಅಲ್ಲೇ ಓದ್ತಾ ಇದಾರೆ. ಒಂದ್ ಹೆಣ್ಣು ಮಗನ ಒಂದ್ ಗಂಡು ಹುಡುಗ ಮನ್ಯಾಗ ಇದಾರೆ. ಹೌದಾ? ಇವಾಗ ನೀವು ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತು? ಇಲ್ಲಿ ಬಂದು ಆಲೆ ತಿಂಗಳಾಯ್ತಣ್ಣ. ತಿಂಗಳಾಯ್ತಾ? ಅಂದ್ರೆ ಜನವರಿಲಿ ನೀವು ಬಿಟ್ಟಾಗ ಫಸ್ಟ್ ಲಾರಿ ಇಲ್ಲೇ ತುಂಬ್ಕೊಂಡ್ ಇಲ್ಲೇ ತುಂಬ್ಕೊಂಡ್ ಇಲ್ಲೇ ಇಳಿಸಿದ್ವಿ. ಜನವರಿಯಿಂದ ಇಲ್ಲೇ ಇಲ್ಲೇ ಇದ್ವಿ. ಈಗ ಒಂದು 15-20 ದಿನದಿಂದ ಇಲ್ಲೇ ಮೇಸ್. ಇಲ್ಲಿ ಆಲೆ 20 ದಿನಗಿಂತ ಇಲ್ಲೇ ಇದ್ವಿ. ಅಂದ್ರೆ ಮೊದ್ಲಿಗೆ ನೀವು 25 ಮರಿಗಳಿಂದ ಶುರು ಮಾಡಿದ್ರ? 25 ಮರಿಯಿಂದ ನಮ್ಮ ಅಪ್ಪ ಅವರಿಂದಲೂ 25 ಮರಿಯಿಂದ ಶುರು ಮಾಡಿದ್ರು. ಆಮೇಲೆ ನಮ್ಗೆ ನಾವು ಬಂದ್ಮೇಲೆ ಒಂದು 60-70 ಇದ್ವು ಕುರಿ. ಆಮೇಲೆ ತಿರ್ಗಾ ಅಲ್ಲಿಂದ ನಮ್ಮ ಅಪ್ಪ ಕೈ ಬಿಟ್ರು, ನಾವು ಕಾಯ್ಕೊಂಡ್ವಿ. ಈ ಬಿಸಿಲು ಮಳೆ ಎಲ್ಲ ಕಷ್ಟ ಆಗತ್ತಲ್ಲ? ಕಷ್ಟ ಅಂದ್ರೆ ತುಂಬಾ ಕಷ್ಟ ಐತಲ್ಲ ನಮ್ಗೂ. ಜೀವನ ಏನು ಮಾಡಕ್ಕಾಗಲ್ಲ. ಯಾರ ನಿನ್ನಂತ ಬಂದು ಹೊಡಿಯಕ್ ಬಂದು ಹೊಡಿಸ್ಕೊಂಡ್ ಹೋಗ್ಬೇಕು. ಹೊಡಿಯಲ್ಲೇ ನಿಮ್ಮ ಅಪ್ಪಂದ ಏನೈತಲ್ಲ ಬೋಳಿ ಮಗನೆ ಕೆಲ ತಗೊಂಡಿರ್ತಾವ ಯಾರು ನಿಮ್ಮನ್ನ. ಹೊಲ್ದ ಮೇಸ್ತೀವಲ್ಲ, ಇವಾಗ ಇಲ್ಲಿ ಪಾಠ ನಿಂದು ಪಕ್ಕದಾಗ ಬಿಟ್ಕೊಂಡಿರ್ತೀವಿ. ಕ್ಯಾರ ಬೇಜಾರು. ಅದೆಲ್ಲ ಅದೇ ಮರಿಗಳಂದ್ಮೇಲೆ ಹೋಗ್ತಾ ತುಂಬಾ ಇರ್ತವೆ. ಓದೇ ಹೋಯ್ತವೆ. ಅವಕ್ಕಿಂತ ಮೂಗ್ರಣ ಹಗ್ಗ ಏನಿಕ್ಕಿಲ್ವಲ್ಲ ಅವು. ಓದೇ ಹೋಯ್ತವೆ, ಓಡ್ತಾ ಇದಾರೆ. ಹಂಗೆ ಮರಿಗಳು ಆ ಕಡೆ ಈ ಕಡೆ ಹೋದಾಗೆಲ್ಲ ಓಡ್ತಾ ಇರ್ಬೇಕು. ಹಂಗ ಓಡಾಕ್ತಾ ಇರ್ಬೇಕು. ವಾಲ್ಕ್ ಹೋಗ್ಬಿಟ್ರೆ ಸುಮ್ಕಿರಲ್ಲ, ಗಲಾಟೆ ಸಿಕ್ಕಾಬಟ್ಟೆ ಗಲಾಟೆ ಮಾಡ್ತಾವ. ಅರ್ಧ ಹೊಡಿತಾರೆ ಇಟ್ಕೊಂಡು. ಅವರು ಅಣ್ಣ ನಿಮ್ಗೆ ಏನಾಗ್ತದೆ? ತಂಗಿ ಆಗ್ಬೇಕಣ್ಣ, ದೊಡ್ಡಪ್ಪ ಮಗಳು. ಅಂದ್ರೆ ನೀವಿಬ್ರೇ ಮೇಯಿಸ್ತಾ ಇದ್ರ ಇದೆಲ್ಲ? ಅವ್ರ ಯಜಮಾನ್ರು ಬಂದಿದ್ರು, ಆಮೇಲೆ ಅವ್ರ ಯಜಮಾನ್ರು ಊರ್ಗ್ ಹೋಗ್ಬಿಟ್ರು. ಆಮೇಲೆ ಇವಾಗ ಬರ್ತಾರ ಅವ್ರು ನಾಳೆ. ಅಣ್ಣ ನಿಮ್ಮ ಹತ್ರ ಇರೋ ಈ ಮರಿ ಜಾತಿ ಯಾವ್ದು? ನಮ್ಗೆ ಇದೇ ಒಳ್ಳೆ ಜಾತಿ ಅಣ್ಣ. ಏನ್ ಜಾತಿ ಹೆಸರು ಏನಿದು? ಇದು ಕಾಡ್ಗುರಿ ಅಂತ. ಕಾಡ್ಗುರಿ.
ಇವು ನಾಟಿ ಕುರಿವು. ಅಂದ್ರೆ ಇದು ಮಡಕ್ಷಿರ ಕಡೆ ಮಾತ್ರ ಬರುತ್ತಲ್ಲ ಅದು? ಮಡಕ್ಸಿರಾನೆ. ತಿರ್ಗಿ ಮಡಕ್ಸಿರ ಬಿಟ್ಟು ಆ ಕಡೆ ಹೋದ್ರೆ ಎಲ್ಲ ಪೇಟ್ಲು ಕುರಿ ಅವು. ಪೇಟ್ಲು ಕುರಿ. ಪೇಟ್ಲು ಕುರಿ. ಇವು ನಾಟಿ ಕುರಿವು. ಹಾ. ಅಂದ್ರೆ ಇವು ವರ್ಷಕ್ಕೆ ಎಷ್ಟು ಮರಿ ಕೊಡ್ತವೆ? ವರ್ಷಕ್ಕೆ 2 ಸೂಲ್ ಐತವಣ. 2 ಸೂಲ್. 2 ಸೂಲ್. ಸುಖ ಮೇಸಿ 3 ಸೂಲ್ ಇರ್ತವೆ. ಇವ್ ಸ್ವಲ್ಪ ಮೇವನಾಗ ಇಬ್ಬಂದಿ ಆದ್ರೆ 2 ಸೂಲ್ ಐತೆ. ಅಂದ್ರೆ ನೀವು ಇದಕ್ಕೇನಾದ್ರು ತಿಂಡಿ ಏನಾದ್ರು ಕೊಡ್ತೀರಾ? ತಿಂಡಿ ಗಿಂಡಿ ಏನು ಕೊಡಲ್ಲ ಇವಕ್ಕೆ. ಈ ಸಣ್ಣ ಮರಿ ಇದಾವಲ್ಲ ಅವಕ್ಕೆ ಜೋಳ ಬೋಸ ಅವೆಲ್ಲ ಓಡಾಡ್ಬೇಕಾದ್ರೆ ಎತ್ಕೊಂಡು ಓಡಾಡ್ತೀರಾ ನೀವು? ಈ ಟಂಪಕ್ ತುಂಬ್ಕೊಂಡು ಹೋಗ್ತೀವಣ್ಣ. ಇವಾಗ ಇಲ್ಲಿಂದ ಕ್ಯಾಮರ ತಕ ಹೋದ್ರೆ ಟಂಪ ತುಂಬ್ಕೊಂಡು ಹೋಗ್ತೀವಿ ಮರಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಒಂದ್ 3 ಕಿಲೋಮೀಟರ್ ಆಗುತ್ತೆ. ಎಷ್ಟು ಮೂಟೆ ತುಂಬಾ ಮೂಟೆಗಳು ತರ್ಬೇಕಾ ಹೇಗೆ? ತುಂಬಾ ಅಲ್ಲಿ ನೆಡವಂದ್ ಬರೆಗೆ ಇದು ಬೂಸದ್ದು ಫ್ಯಾಕ್ಟ್ರಿ ಐತಲ್ಲ ಅಲ್ಲಿ 1970 ರೂಪಾಯಿ ಕೊಟ್ಟು ತಗೊಂಡ್ಬರ್ತೀವಿ ಒಂದ್ ಮೂಟೆ. ಅಂದ್ರೆ ಇಲ್ಲೇ ಎಲ್ಲಾರು ಹತ್ರದಲ್ಲೇ ತಂದ್ಬಿಡ್ತೀರಾ? ತಂದ್ಬಿಡ್ತೀವಿ. ಯಾರ ನಿಮ್ಮಂತ ಮನೆಗೆ ಅಲ್ಲಿ ಆಟ ಹಾಕ್ಯಂತೀವಿ. ಮುಗ್ದಂಗ್ ಹಾಕ್ಯಂತೀವಿ. ಇವಾಗ ನೀವು 20 ದಿನದಿಂದ ಇಲ್ಲಿ ಈ ಕಡೆ ಇದ್ದೀರಾ, ಎಲ್ಲಿ ಮಲ್ಕೋತೀರಾ ಹೇಗೆ? ಹಿಂಗೆ ಬೈಲಲ್ಲಿ ಮಂಡ್ಯ ಇವಾಗ ಜಮೀನ್ ನಿಂದಲ್ವಾ, ನೀನ್ ಮಂಡ್ಯ ಹಾಕಿಸ್ಕೊಂತೀಯ, ನೀನ್ ಕಾಸು ಕೊಡ್ತೀಯ 400 ರೂಪಾಯಿ ಒಂದ್ ರಾತ್ರಿಗೆ. ಇಲ್ಲಿ ಮಲಿಕಾಣ್ತೀವಿ ಮಂಡ್ಯ ಬಸ್ ಸುತ್ತಾಡ್ಕೊಂಡ್ ಮಲೆ ಬಿಟ್ಕೊಂಡು ಮಲಿಕಾಣ್ತೀವಿ. ಅಂದ್ರೆ ನಿಮ್ ಏನು ಬೈಲಲ್ಲೇ ಮಲ್ಕೊಂಡ್ಬಿಡ್ತೀರಾ? ಬೈಲಲ್ಲೇ. ಊರ್ಗ್ ಹೋದ್ರು ಅಷ್ಟೇ, ಇಲ್ಲಿದ್ರು ಅಷ್ಟೇ. ಊರಲ್ಲೂ ಹಂಗೆ? ಊರಲ್ಲೂ ಬೈಲಾಗೆ. ಇಲ್ಲಿ ಬಂದ್ರು ಮನೆ ಎಲ್ಲ ಏನಿಲ್ವಾ? ಮನೆ ಇದೆ ನಮ್ಗೂನು. ಸ್ವಲ್ಪ ಕಟ್ಕೊಂಡಿದ್ವಿ ಅಷ್ಟೇ. ಶಾನೆಯನ್ನು ನಾವು ಬಂಡವಾಳ. ಇವು ಅಲ್ಲಿ ಏನು ಕಾಂಪೌಂಡ್ ಎಲ್ಲ? ಕಾಂಪೌಂಡ್ ಅಂದ್ರೆ ಇದು ತಂತಿ ಜಾಲರ ಇರ್ತಾವಲ್ಲ ತೋಟಕ್ ಬಿಟ್ರವು, ಅವು ಮಾತ್ರ ಹಂಗ ಸುತ್ತಾಡ್ಕೊಂಡು ಕನ್ಕೊಂಬ ನಿಲ್ಲಿಸ್ಕೊಂಡು ಅವಕ್ಕೆಲ್ಲ ಇದ್ ಮಾಡ್ಕೊಂಡು ನಿಲ್ಲಿಸ್ಕೊಂಡು ಇದ್ದೀವಿ. ಮರಿಗಳು ತುಂಬಾ ಚೆನ್ನಾಗಿದಾವೆ. ತುಂಬಾ ಚೆನ್ನಾಗ. ನಮ್ಗೇನು ಈ ಮರಿ ಇವ್ ಸಾಕಿದ ಮೇಲೆ ಏನ್ ಲಾಸ್ ಏನಿಲ್ಲ. ಇವತ್ತು ಆ ಮರಿ ಕೊಟ್ರೆ 800 ರೂಪಾಯಿ ಮರಿ ಅದು. ಅದು 800 ರೂಪಾಯಿ ಹೋಗುತ್ತೆ ಮರಿ. ಅಣ್ಣ ಟೋಟು ಹುಳ್ಳಿಗೆ ಹೋಗ್ತೇವೆ. ಮತ್ತೆ ಅಣ್ಣ ಇವೆಲ್ಲ ಎಷ್ಟು ಕೆಜಿ ಬರ್ತವೆ? ಒಂದು 3 ತಿಂಗಳು ಮರಿ ತಗೊಂಡು ನಾವು ಕೆಜಿ ಲೆಕ್ಕ ಹಾಕಿಲ್ಲ. ವರ್ಷ ಸಾಕ್ರೆ ಎಷ್ಟು ತೂಕ ಬರ್ಬೋದ? ವರ್ಷ ತಕ ಸಾಕಲ್ಲ ನಾವು. ಒಂದ್ 5 ತಿಂಗಳು 6 ತಿಂಗಳ ಒಳಗೆ ಮಾರ್ಕೊಂಡ್ಬಿಡ್ತೀವಿ. ಎಲ್ಲಿ ಮಾರ್ತೀರಾ ನೀವು? ನಾವೆಲ್ಲ ರಾಮ್ಪುರಕ್ಕೆ ಹೋಯ್ತೀವಿ. ಇಲ್ಲ ಯಾರ ನಿಮ್ಮಂತವ್ರು ವ್ಯಾಪಾರಕ್ಕೆ ಬರ್ತಾರಲ್ಲ. ಅಂದ್ರೆ ಈ ತರ ಹೊಲದಲ್ಲಿ ಬಿಟ್ಟಾಗ ಯಾರು ಬಂತಾವ? ನಿನ್ನಂತ ಯಾರ ಒಂದ್ 10 ಮರಿ ಬೇಕು ಇವಾಗ ನಿನಗೆ. ನೀನ್ ಬಂದಾಗ ನಿನಗೆ ಒಂದ್ 10 ಮರಿ ಕೊಡ್ತೀವಿ. ಮರಿಗಳು ಅವ್ರಿಗೊಂದ್ 10 ಟಗರು ಮರಿನೂ ಕೊಡ್ತೀವಿ. ಈಗ ನಿಮ್ ಹತ್ರ ಟಗರುಗಳೆಲ್ಲ ಹುಟ್ಟಿದ ಮರಿಗಳನ್ನೆಲ್ಲ ಸೇಲ್ ಮಾಡ್ಬಿಡ್ತೀರಾ? ಸೇಲ್ ಮಾಡ್ಕೊಂತೀವಿ. ನಮಗೆ ಬೇಕಾದವ ಹೆಣ್ಮರಿ ಬಿಟ್ಕೊಂತೀವಿ, ಬೇಕಿಲ್ಲ ಮಾಡ್ಕೊಂಡ್ಬಿಡ್ತೀವಿ. ಈ ಟಗರುಗಳು ನೀವು ಬೇರೆ ಹತ್ರ ತಗೋತೀರಾ ಇಲ್ಲ ಇಲ್ಲಿ ನೀವು ಹುಟ್ಟವು ಹಂಗೆ ಬೆಳ್ಕೊಂತ? ಅಲ್ಲಣ್ಣ ಅವನ್ನೇ ಯೂಸ್ ಮಾಡ್ಕೋತೀರಾ? ಅದೇ ಇವಾಗ ಬಿಟ್ಕೊಂಡಿದೀವಲ್ಲ ಅದೇ ಈಜ್ ಆಗುತ್ತೆ. ಅದ್ ನಮಗೆ ಕುರಿ ಕಟ್ಟಾಕಿ ಅದೇ ಸರಿ ಆಗುತ್ತೆ. ಅದೇ ಸರಿ ಆಗುತ್ತೆ. ಮೇಕೆಗಳು ಅದ್ರ ಜೊತೆಗೆ 1-2 ಕಾಣಿಸ್ತಿದಾವೆ. ಐದು ಮಸ್ತಾಗಿದಾವೆ ಟಗರು. ಎಷ್ಟಿದಾವಣ್ಣ? ಎಲ್ಲ 25 ಅಣ್ಣ ಮೇಕೆಗಳು. ಇವು ಟಗರು ದೊಡ್ಡವು. ಅಂದ್ರೆ ಒಂದ್ ಮರಿ ಎಲ್ಲ ನಿಮ್ಗೆ ಎಷ್ಟಕ್ ಮಾರ್ತೀರಾ? 4 ತಿಂಗಳು ಮರಿಗಳನ್ನೆಲ್ಲ? 4 ತಿಂಗಳು ಮರಿ ಒಂದ್ 6.5 7. ಓಕೆ ಅಣ್ಣ. ಈಗ ನೀವು ಇವತ್ತರ ಹೊಲದಲ್ಲೆಲ್ಲ ಕರ್ಕೊಂಬಂದ್ ಮೇಯಿಸ್ತೀರಾ? ಈ ತರ ಮೇಯ್ಸೋದಕ್ಕೆ ಏನಾದ್ರು ದುಡ್ಡು ಕೊಡ್ತಾರ ಅವ್ರ ಹೊಲದಲ್ಲಿ ಮೇಯಿಸ್ಬೇಕು? ಮೇಯ್ಸಕ್ಕೆ ಕೊಡಲ್ಲ, ಈ ಮಂದಿ ಹಾಕಿಸ್ಕೊಂಡ್ ಕೊಡ್ತಾರೆ. ಅಂದ್ರೆ ರಾತ್ರಿ ಹೊತ್ತು ಅಲ್ಲೇ 400 ರೂಪಾಯಿ ಕೊಡ್ತಾರ. ಅದ್ರ ಜೊತೆಗೆ ಏನಾದ್ರು ಕೊಡ್ತಾರ? ಇನ್ನೇನು ಕೊಡಲ್ಲ. ಈಗ ಮುಂಚೆ ಎಲ್ಲ ನಾನು ಒಬ್ರು ಕೇಳಿದ್ದೆ, ಅವ್ರೇನೋ ಅಕ್ಕಿ ಕೊಡ್ತಾರೆ ಅದರ? ಅಲ್ಲ ಇಲ್ಲ, ಆ ಕಡೆ ಮೈಸೂರ್ ಕಡೆ ಕೊಡೋರು, ಈ ಕಡೆ ಏನ್ ಕೊಡಲ್ಲ, ಬರೀ ಕಾಸು ಕೊಡ್ತಾರ ಸುಮ್ಮನೆ. ನೀವು ಹೆಚ್ಚಾಗಿ ಯಾವ ತಿಂಗಳುಗಳಲ್ಲಿ ಮೇವು ಚೆನ್ನಾಗಿ ಸಿಗುತ್ತೆ ನಿಮ್ಮ ಮರಿಗಳಿಗೆಲ್ಲ? ನಮಗೆ ಮುಂಗಾರಿ ಮಳೆ ಬಂದ್ಮೇಲೆ ಇವಾಗ ಬ್ಯಾಸಿನಾಗ ಇಷ್ಟೇ ಸ್ವಲ್ಪ ಅಂತ ಇಂಥದ್ದು. ಈಗೇನೋ ಹೊಲ ಕುಯ್ದೈತೆ ಸರಿ ಬಿಡ್ತೀರಾ? ಬೇರೆ ಟೈಮಲ್ಲಿ ಹೊಲ ಎಲ್ಲ ಕುಯ್ದಿರಲ್ಲ, ಬೆಳೆ ಇರುತ್ತೆ. ನಾವ್ ಇನ್ನೇ ಮುಂಗಾರಿ ಮಳೆ ಬಿದ್ದು ಹೊಲ ಸಲ ಹೊರಟೋಗ್ಬಿಡ್ತೀರಾ? ಅಲ್ಲಣ್ಣ ಆ ಟೈಮಲ್ಲಿ ಎಲ್ಲಿ ಮೇಯಿಸ್ತೀರಾ? ಮೇಯ್ಸ್ಕೊಂತೀವಿ. ನೀವು ಹೊಲ ಸಲವರ್ಗು ಮೇಯ್ಸ್ಕೊಂತೀವಿ ಇಲ್ಲೇನೆ. ಇಲ್ಲೆಲ್ಲ ಹಿಂಗೆ ಅಕ್ಕಪಕ್ಕ ಊರ್ಗಳಾಗಲ್ಲ. ಅಲ್ಲ ಈಗ ಬಿತ್ತಾರಲ್ಲ, ಈಗ ಬಿತ್ತಿದ್ಮೇಲೆ ಹೊರಟೋಗ್ಬಿಡ್ತು ಊರ್ ಕಡೆ. ಅವಾಗ ಎಲ್ಲಿ ಮೇಯಿಸ್ತೀರಾ? ಹಂಗೆ ಹೋಗ್ತಿವಿ. ಈ ಊರಲ್ಲ ಇನ್ನೊಂದು ಹಿಂಗೆ ಹೋಗ್ತಾ ಇರ್ತೀವಿ. ಅಂದ್ರೆ ಎಲ್ಲಿ ಮೇಯಿಸ್ತೀರಾ ಅದೇ ಕೇಳ್ತಾರ ಇವಾಗ? ಈಗೆಲ್ಲ ತಕ್ಲಿರ್ತಾವಲ್ಲ ನೀಲ್ಗಿರಿ, ಕಾಡ್ ತರ ಏನಾದ್ರು ಸಿಗುತ್ತಾ ಮೇಯ್ಸಕ್ಕೆ? ನಮ್ ಕಡೆ ಕಾಡ್ ಸಿಗುತ್ತೆ, ಅಲ್ಲಿ ಮೇಯಿಸ್ತೀವಿ. ಬೇಜಾನ್ ಕಾಡ್ ಸಿಗುತ್ತೆ. ಈ ನಮ್ಮೂರ್ ತಗೊಂಡ ಹಿಡ್ಕೊಂಡು ತಿರುಪ್ತಿವರ್ಗು ಕಾಡೆ ನಮ್ಗೆ. ತಿರುಪತಿ ಎಲ್ಲ ಹೋಗ್ತೀರಾ ನೀವು? ಸುಮಾರು ಆ ಕಡೆ ಏನ್ ಹೋಗಲ್ಲ. ಹಿಂಗೆ ಮೈಸೂರು, ಇತ್ತ ತಮಿಳ್ನಾಡು, ಇತ್ತ ಕಡೆ ಹೋಗೋದಣ್ಣ. ಈ ಮಡಕ್ಷಿರದಲ್ಲಿ ನೀವು ಇರ್ತೀರಾ? ಜಾಸ್ತಿ ಯಾವ ಕಡೆ ಜಾಸ್ತಿ? ನಾವ್ ಜಾಸ್ತಿ ಅಲ್ಲಿ 20 ವರ್ಷದಿಂದ ಇದೆ ನಮ್ಗೆ ಏರಿಯಾ. ಇದೆ ನಮ್ಗೆ. ಓಕೆ ಅಣ್ಣ. ಮತ್ತೆ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದಾರಾ? ಓದ್ತಾ ಇದಾರೆ. ಒಂದ್ ಮಗ ಕಾಲೇಜ್ಗೆ ಹಾಕಿದ್ವಿ. ನಾವು ಹಿಂಗೆ ಕುರಿ ಕಾಯ್ಕೊಂಡೇನೆ ಅವ್ರಿಗೆ. ಇನ್ನೇನ್ ಬ್ಯಾಸಾಗಿ ಜಮೀನ್ ಐತಿ ನಮ್ದು, ಆದ್ರೆ ಈ ಕುರಿ ಕಾಯ್ಕೊಂಡೇ ಜೀವನ ಮಾಡ್ತೀವಿ. ಜಮೀನ್ ಎಷ್ಟಿದೆ? ನಮ್ದು ಒಂದು 6 ಎಕರೆ ಇದೆ. 6 ಎಕರೆ ಇದೆ.
ಆ ಕಡೆ ಎಲ್ಲ ಜಮೀನ್ ರೇಟ್ ಎಲ್ಲ ಚೆನ್ನಾಗಿದ್ಯಾ? ನಮ್ ಕಡೆ ಇವಾಗ ಈ ಕಡೆಯಿಂದ ಬಂದು ಎಲ್ಲ ಜಮೀನ್ ಶಾನೆ ಹೆಚ್ಚಾಗ್ಬಿಟ್ಟು ಆ ಕಡೆ. ಎಲ್ಲ ಇವಾಗ ಅಲ್ಲೇ 40 ಲಕ್ಷ 50 ಲಕ್ಷ ಎಕರೆಗೆ 60 ಲಕ್ಷ 70 ಅಂದ್ರೆ ಲಕ್ಷ ಸಿಟಿ ಕಡೆಯವರೆಲ್ಲ ಬಂದು ಆ ಕಡೆ ಎಲ್ಲ ಎಲ್ಲ ಈ ಬೆಂಗಳೂರು ಕಡೆಯಿಂದ ಬಂದು ಬೇಜಾನ್ ಜನ ಬಿದ್ದವ್ರು. ಹಾ 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 ಅಣ್ಣ, ಇವಾಗ ನೀವು ಹಿಂಗೆಲ್ಲ ಓಡಾಡ್ತಿರ್ತೀರಾ, ಅಡ್ಗೆಗೆಲ್ಲ ಹೇಗ್ ಮಾಡ್ಕೋತೀರಾ? ಊಟ ನಾಷ್ಟ ಅದೆಲ್ಲ ಹೆಂಗ್ ನಾಷ್ಟ ಇಲ್ಲ ಅಣ್ಣ, ಒಂದೇ ತರ ಮುದ್ದೆ ಹಾ ಅನ್ನ ಸಾಂಬಾರು. ಹೌದಾ? ರಾತ್ರಿ ಊಟ ಮಧ್ಯಾಹ್ನ ಊಟ ಮಾತ್ರ? ಬೆಳಿಗ್ಗೆ ಊಟ ಮಾಡಿ ಸಾಯಂಕಾಲ 9-10 ಗಂಟೆ ಆಗುತ್ತೆ ನಾವು ಊಟ ಮಾಡೋದು. ಎಲ್ಲ ನೀವು ಇದು ಬೈಲಲ್ಲೇ ಮಾಡ್ಕೋಬೇಕಾ? ಬಯಲಲ್ಲೇ ಮಾಡ್ಕೋಬೇಕು. ಎಲ್ಲ ಪಾತ್ರೆ ಸಾಮಾನು ಪಾತ್ರೆ ಸಾಮಾನು ತಂದಿದೀವಿ, ಹಸಕಲ್ಲು ಗುಂಡ್ಕಲ್ಲು ಹಾ ಹಾ ಎಲ್ಲ ತಂದಿದೀವಿ. ಎಲ್ಲ ತಗೊಂಬಂದು. ಹಾ ಹಾ ಮತ್ತೆ ಈ ಮರಿಗಳೆಲ್ಲ ಈಗೆಲ್ಲ ಮೇಯ್ತವೆ, ನೀರ್ ಕುಡಿಬೇಕು ಅಂದ್ರೆ ಇವನ್ನ ಕೆರೆ ಒಳಗೆ ಹೋಯ್ತಿವಿ. ಇಲ್ಲೊಂದ್ ಕೆರೆ ಐತೆ, ಆ ಮೇಲ್ಗಡೆ ಒಂದ್ ಕೆರೆ ಐತೆ, ಹಾ ಇದು ಕಲ್ಗಡದ ಕೆರೆ, ಅಲ್ಲೊಂದ್ ಐತೆ ಕೋಣ ಕೆರೆ ಅಂತ ಐತೆ. ಎಲ್ಲ ಒಟ್ಟಿನಲ್ಲಿ ದೂರ ದೂರನೇ ಇರ್ತವೆ. ದೂರ ದೂರ ಹೋಗ್ಬೇಕು. ಅತ್ತ ಗಂಗಮ್ಮ ಗುಡಿ ಕೆರೆ ಒಟ್ನಲ್ಲಿ ನೀರ್ಗೆಲ್ಲ ಸ್ವಲ್ಪ ದೂರನೇ ಹೋಗ್ಬೇಕಣ್ಣ. ದೂರನೇ ಹೋಗ್ಬೇಕಣ್ಣ. ಹಾ ಮತ್ತೆ ಈ ಮರಿಗಳನ್ನೆಲ್ಲ ಬಿಟ್ಬಿಟ್ಟು ಒಂದ್ ಕಡೆ ಕುತ್ಕೊಳ್ಳೋಣ ಅನ್ನಕ್ಕೂ ಆಗಲ್ಲ ನೀವು? ಕೂತ್ಕೊಳಕ್ಕಿಲ್ಲ, ಎಲ್ಲಿ ಸೆಕೆಂಡ್ ಕುಕ್ಕಮೋಕಲ್ಲ. ಹಾ 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 ಸೆಕೆಂಡ್ ಕುಕ್ಕಮೋಕಲ್ಲ. ನೋಡ್ಕೊತಾನೆ ಇರ್ಬೇಕು. ನೋಡ್ಕೊಂತ ಇರ್ಬೇಕು. ನಾಕ ಮಾಕ ಹಿಂಗ್ ತಿರ್ಕೊಂಡು ಅದ್ ತಿರ್ಕೊಂಡು ನಿಗಾ ಮಾಡ್ತಲೇ ಇರ್ಬೇಕು. ನಿಗಾ ಮಾಡಲ್ಲ ಅನ್ಕ ಹೊಲ್ಕೋದ್ವಿ, ಹೊಲ್ದಾರ ಜಮೀನವ್ರು ಬಂದ್ ಈ ತರ ಪಕ್ಕದಲ್ಲೇ ಜಮೀನ್ ಇರುತ್ತೆ, ಜಮೀನ್ ಇರುತ್ತೆ, ಅವ್ರು ಗಲಾಟೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಒಯ್ಯೋದು. ಕೆಲವ್ರು ಯಾರ ನಿನ್ನಂತ ಮಾಡ್ತಾನೆ, ಬಿಡ್ಬಾಡ್ರೆ ಹೊಡ್ಕೊಂಡ್ ಹೋಗ್ತಾರೆ. ಕೆಲವ್ರಿಗೆ ಕಕ್ಲು ತಿರ್ತಾರಲ್ಲ, ಬಂದ್ರೆ ಹೊಡಿಯೋದು. ಪಾಪ ಅರ್ಥ ಮಾಡ್ಕೊಳಲ್ಲ ಅವ್ರು. ಕೆಲವು ಜನ ಅರ್ಥ ಮಾಡ್ತಾರೆ, ಕೆಲವು ಜನ ಅರ್ಥ ಮಾಡಲ್ಲ. ಹಾ ಹಾ ಹಿಂಗೆ ಗಲಾಟೆ ಮಾಡೋದು, ಒಯ್ಯಕ್ ಬರೋದು, ಬಡಿಯಕ್ ಬರೋದು ಹಿಂಗೆಲ್ಲ ಈ ಮಾಡ್ತಾರೆ. ನಾಯಿಗಳ ಕಾಟ ಎಲ್ಲ ಏನಿಲ್ವಾ? ಇಲ್ಲೇ ನಾಯಿ ಕಾಟ ಇಲ್ಲ, ಹಾ ನೀವೇ ಗಲಾಟೆ ನಾಯಿ ಕಾಟ. ಕ್ಯಾಮಗುಂಡ್ಲು ಕಡೆ ಚಾಮಳ ಕಡೆ ಬಂದ್ರೆ ಹಾ ಈ ಸೈಡ್ ಎಲ್ಲೂ ಇಲ್ಲ. ತಿರುಗಿ ತೊಸವಳ್ಳಿ ಕಡೆಗೆ ಹೋದ್ರೆ ನಾಯಿ ಕಾಟ ಐತೆ. ಹಾ 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 ಅತ್ತ ಬರ್ಜಿ ವರ್ನಾಗ್ನಳ್ಳಿ, ಆಮೇಲೆ ಅತ್ತ ಬೋದಾಳ, ಆ ಸೈಡ್ ಹೋದ್ರು ನಾಯಿ ಕಾಟ ಐತೆ. ಮತ್ತೆ ನಿಮ್ದು ನಾಯಿಗಳೇನ ಇದೆಯಾ ಅಣ್ಣ? ಹೇಗೆ ನಮ್ಮವು ಎಲ್ಲೇ ಅಣ್ಣ ನಾಯಿ ಇರೋದು. ಹಾ ನೋಡ್ಕೋತಾವ? ಚೆನ್ನಾಗ್ ಬಿಡ್ತಾನ. ಅವನ್ ಹಿಡ್ಕೊಂಡ್ ಬಂದ್ಬಿಡ್ತೀರಾ? ಅವು ಹಿಡ್ಕೊಂಬತ್ತೀವಿ. ಲಾರಿ ತುಂಬ್ಕೊಂಡು ಬರ್ತೀವಿ. ಒಟ್ನಲ್ಲಿ ತುಂಬಾ ಕಷ್ಟದ ಜೀವನ. ಅಯ್ಯೋ ಕಷ್ಟದ ಜೀವನ ಅಂದ್ರೆ ಏನ್ ಮಾಡ್ತೀನ, ಇದ್ದೇ ಇರ್ತೈತಲ್ಲ. ಹೊಟ್ಟೆ ತಾಪತ್ರ ಯಾವ್ದ್ ಮಾಡಿದ್ರು ಹೊಟ್ಟೆ ತುಂಬಾದ್ ಕಷ್ಟ. ಎಷ್ಟೆಲ್ಲ ಕಷ್ಟಪಟ್ರು ಮನುಷ್ಯನ್ಗೆ ಏನಾದ್ರೂ ಒಂದ್ ಆದಾಯ ಅನ್ನೋದ್ ಬೇಕು. ಅಷ್ಟೇ ಅಣ್ಣ, ನಮ್ ಖರ್ಚು ಪರ್ಚು ಎಲ್ಲ ಹೋಗ್ತಾವೆ. 1,50,000 70,000 ಎಲ್ಲ ಸಿಗುತ್ತೆ. ಸಿಗುತ್ತೆ ಅಣ್ಣ, ಪರವಾಗಿಲ್ವಾ? ಮನೆ ಮಟ್ಟಿಗೆ ಆಗುತ್ತೆ ಎಲ್ಲ? ಮನೆ ಜೀವನ ಆಗುತ್ತೆ. ಮಕ್ಳು ಓದ್ಸಕ್ಕೆ, ಮಕ್ಳನ್ನ ಓದ್ಸಕ್ಕೂ, ಅವ್ರು ಕಾಲೇಜ್ ಫೀಸು, ಹಾಸ್ಟೆಲ್ ಫೀಸು ಎಲ್ಲ ಅಷ್ಟ. ಪರವಾಗಿಲ್ಲ. ಅಲ್ಲಿ ಸೇರಿ ಅಲ್ಲಿಗೆ ಸೇರಿ. ಓಕೆ ಓಕೆ. ಊರ್ ಕಡೆ ಎಲ್ಲ ಮನೆ ಎಲ್ಲ ಕಟ್ಸ್ಕೊಂಡಿದೀರಾ? ಇಲ್ಲ, ನಮ್ಮ ಮೊದ್ಲು ಗೌರ್ಮೆಂಟ್ ಮನೆ ಮರ್ಯಾದ ಮನೆ ಅಂತ ಬಂದ್ವಾಗ ಅವನ್ನೇ ಕಟ್ಕೊಂಡಿರೋದು. ಕೆಲವು ಜನ ಕಟ್ಕೊಂಡವ್ರೆ, ಕೆಲವ್ರು ಕಟ್ಕೊಂಡಿಲ್ಲ. ನಾವೇನ್ ಮನೆ ಅಂತ ಏನ್ ಅಂದ್ಕೊಂಡಿಲ್ಲ. ಹುಡುಗರು ಮಕ್ಳು ಓದ್ತಾ ಇದಾರೆ, ಬಂದಿದ್ದು ಅಲ್ಲೇ ಹುಡುಗರು ಸರಿ ಆಗುತ್ತೆ. ಕಾಲೇಜ್ಗೆ ಓದಕ್ಕೆ ಸರಿ ಆಗುತ್ತೆ. ಮನೆ ಇನ್ನೇನು ಮನೆ ಕಟ್ಕೊಂಡೋಗಿ ಎಲ್ಲಿ ಬರುತ್ತೆ ಕಾಸು ಅಣ್ಣ? ಆದ್ರೂನು ಮನುಷ್ಯ ಅಂದ್ಮೇಲೆ ಅವ್ನ್ ಬಡವಾಗಿರ್ಲಿ ಸಾವುಕಾರ ಆಗಿರ್ಲಿ, ಪ್ರತಿಯೊಬ್ಬನಿಗೂ ಒಂದ್ ಆಸೆ ಅನ್ನೋದು ಇದ್ದೇ ಇರುತ್ತೆ. ನೀವ್ ಇಷ್ಟೆಲ್ಲ ಕಷ್ಟ ಪಡ್ತೀರಾ, ಏನೋ ಒಂದ್ ಸುಖಕ್ಕೋಸ್ಕರನೇ ಇಷ್ಟೆಲ್ಲ ಕಷ್ಟ ಪಡ್ತೀರಾ. ನಿಮ್ದು ಮುಂದೆ ಏನಾದ್ರು ಇಂಥದೊಂದ್ ಆಸೆ ಅಂತಿದ್ರೆ ಏನೆಲ್ಲ ಆಸೆ ಇಟ್ಕೊಂಡಿದೀರಾ ನೀವು? ಅದೇ ಆಸೆ, ನಾವು ತಿಂದು ಉಂಡು ಎಲ್ಲ ಹೋಯ್ತಾ ಮಕ್ಳಿಗೆ ಒಟ್ಟು ದುಡ್ಡು ಕೊಡೋಣ ಅಂತ ಬರ್ತಾ ಇದ್ವಿ ಅಷ್ಟೇ. ನಾವು ಬಿಸ್ಲ ಇವಾಗ ಕೆಲವ್ರು ದುಡ್ಡು ಇರ್ತೈತಿ, ಕೆಲವ್ರು ದುಡ್ಡಿರೋರಿಗೆ ಆಸೆ ಶಾನೆ ಇರ್ತೈತಿ. ಅವ್ರಿಗೆ ಇದ್ ಹೆಂಗ್ ಖರ್ಚು ಮಾಡ್ಬೇಕು, ಯಾವ ಮಗ್ನ ಖರ್ಚು ಮಾಡಿ ಹೆಂಗ್ ಹಾಕೈತೆ ಎಂಬುದು ಅವ್ರಿಗೆ ಗೊತ್ತಾಗೈತೆ. ನಮ್ಗೆ 10 ರೂಪಾಯಿ ಸಿಕ್ಕಿದ್ರೆ ಸಾಕಣಪ್ಪ ಮಗ ಆಗುತ್ತೆ. ಹೌದು. ಮತ್ತೆ ಈಗ ನೀವೇನೋ ಸ್ವಲ್ಪ ಗಟ್ಟಿ ಮುಟ್ಟಾಗಿದ್ದೀರಾ, ಸರ್ ಆಯ್ತು. ಈಗ ನಿಮ್ಗೂ ಏಜ್ ಆಗ್ತಾ ಬರುತ್ತೆ, ಮುಂದೆ ಈ ತರ ಕುರಿ ಹಿಂದೆಗಡೆ ಓಡಾಡಕ್ಕೆಲ್ಲ ಆಗಲ್ಲ. ಅವಾಗೆಲ್ಲ ಏನ್ ಮಾಡ್ತಾರೆ? ಅವಾಗ ಇನ್ನೇನ್ ಮಾಡಕ್ ಆಗುತ್ತೆ, ಎಲ್ಲ ಮಾರಿಬಿಡ್ತೀವಿ. ಮಾರಿ ಒಟ್ಟು ದುಡ್ಡು ಇಲ್ಲ ಬ್ಯಾಂಕ್ನಾಗ ಹಾಕೊಂಡು ಮನೆಯಲ್ಲಿ ತಿನ್ಕೊಂಡು ಕೂತ್ಕೊಂಡು ಆಮೇಲೆ ಸುಮ್ಮನೆ ಆಗಲ್ಲ. ಆಮೇಲೆ ಮಕ್ಳು ದುಡ್ದಾಗ್ತಾರೆ, ನಾವು ತಿನ್ಕೊಂತೀವಿ. ಆಮೇಲೆ ಅವರು ಇಲ್ಲ ಮಾಡಿದ ಕೆಲಸ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ವೇ ಅಲ್ಲ ಅವ್ರು. ಹೌದೌದು. ಓಕೆ ಅಣ್ಣ, ಓಕೆ ಅಣ್ಣ, ಒಳ್ಳೇದಾಗ್ಲಿ ನಿಮ್ಗೆ. ಒಳ್ಳೇದಾಗ್ಲಿ. ಇರ್ಲಣ್ಣ, ನಿಮ್ ಕುರಿ ಜೀವನ ಚೆನ್ನಾಗಿರ್ಲಿ. ಚೆನ್ನಾಗಿರ್ಲಪ್ಪ. ಥ್ಯಾಂಕ್ಸ್ ಅಣ್ಣ.